ಒಟ್ಟಾರೆಯಾಗಿ ಈ ಘಟನೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ ತನಿಖಾ ಅಧಿಕಾರಿಗಳಿಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ವಾರ್ನಿಂಗ್ ಅನ್ನ ಮಾಡಿರುವಂತದ್ದು. ಏನು ವಾರ್ನಿಂಗ್ ಮಾಡಿದ್ರು ಹಾಗಾದ್ರೆ? ತನಿಖೆ ಮಾಹಿತಿ ಸೋರಿಕೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ತನಿಖೆಯ ಮಾಹಿತಿ ಹೊರಗಡೆ ಹೋಗಬಾರ್ದು. ಹೆಂಗ್ ಸೋರಿಕೆ ಆಗ್ತಾ ಇದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ತನಿಖೆ ಮಾಹಿತಿ ಸೋರಿಕೆ ಆಗದಂತೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಮಾಹಿತಿ ಸೋರಿಕೆ ಆಗ್ಲೇಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಮಾಧ್ಯಮಗಳಿಗೆ, ಮೀಡಿಯಾಗಳಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸೋರಿಕೆ ಆದ್ರೆ ನಾನು ಆಕ್ಷನ್ ಅನ್ನ ತಗೋಬೇಕಾಗುತ್ತೆ. ತನಿಖಾಧಿಕಾರಿಗಳಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಖ್ಯಸ್ಥ ಬಿಕೆ ಸಿಂಗ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಒಂದು ಕಡೆ ಸೆರೆವಾಸದಲ್ಲಿ ಎಚ್.ಡಿ. ರೇವಣ್ಣ ಇದ್ರೆ, ಇತ್ತ ಪ್ರಜ್ವಲ್ ರೇವಣ್ಣನವರ ಹುಡುಕಾಟಕ್ಕೆ ಎಸ್ಐಟಿ ಟೀಮ್ ವಿದೇಶಕ್ಕೇನೆ ಎಂಟ್ರಿ ಕೊಟ್ಟಿದೆ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗ್ತಾ ಇಲ್ಲ. ಇತ್ತ ಇನ್ನೊಂದು ಕಡೆ ಈ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯ ಆರೋಪಿಯಾಗಿದ್ದಂತಹ ದೇವರಾಜಗೌಡರ ಬಂಧನ ಕೂಡ ಆಗಿದೆ. ಡ್ರೈವರ್ ಕಾರ್ತಿಕ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಯಾವ ವಿಷಯಗಳು ಕೂಡ ಮಾಧ್ಯಮಗಳಿಗೆ ಹೋಗಬಾರ್ದು, ವಿಷಯಗಳು ಲೀಕ್ಔಟ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಏನಾದ್ರೂ ಹೇಗಾದ್ರೂ ಸೋರಿಕೆ ಆದ್ರೆ ಕಷ್ಟ ಆಗುತ್ತೆ, ಸೋರಿಕೆ ಆಗದಂತೆ ನೋಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಕೆ ಸಿಂಗ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬರೋಬ್ಬರಿ 2974 ಹೆಣ್ಣು ಮಕ್ಕಳ ವಿಡಿಯೋ ಚಿತ್ರೀಕರಣ ಆಗಿದೆ. ಹೆಣ್ಣು ಮಕ್ಕಳ ಮಾನ ಹರಾಜಾಗಿದೆ. ಹಾಗಾಗಿ ಮಾಧ್ಯಮಗಳಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಾಗಿ ತೋರಿಸ್ತಾ ಇರೋದ್ರಿಂದ ತನಿಖಾ ಅಧಿಕಾರಿಗಳಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಖ್ಯಸ್ಥರಾದಂತಹ ಬಿಕೆ ಸಿಂಗ್ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಹೊರಗಡೆ ಹೇಗೆ ಸೋರಿಕೆ ಆಗ್ತಾ ಇದೆ, ಮಾಧ್ಯಮಗಳಿಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಡೆಸುವಂತಹ ಚರ್ಚೆ ಹೊರಗಡೆ ಲೀಕ್ಔಟ್ ಆಗಬಾರ್ದು. ಒಂದು ವೇಳೆ ಏನಾದರೂ ಲೀಕ್ ಆದರೆ ಮಾಧ್ಯಮಗಳಲ್ಲಿ ಇಲ್ಲಿ ನಾವೇನು ಚರ್ಚೆಯನ್ನ ನಡೆಸುತ್ತೀವಿ ಅದು ಪ್ರಸಾರ ಆದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ವಾರ್ನಿಂಗ್ ಹಾಗೆ ಆರ್ಡರ್ ಕೂಡ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಮಾಹಿತಿ ಹೋಗಬಾರ್ದಷ್ಟೇ. ಒಂದು ವೇಳೆ ಏನಾದರೂ ಮಾಹಿತಿ ಸೋರಿಕೆ ಆದರೆ ಕಷ್ಟ ಆಗುತ್ತೆ. ಇದು ದೊಡ್ಡ ಪ್ರಕರಣ ಆಗಿರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಅದನ್ನ ನೋಡಬೇಕಾಗಿದೆ. ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರೆ ಕೆಲವರಿಗೆ ಇದರಿಂದ ಆಘಾತ ಕೂಡ ಆಗಬಹುದು. ಹಾಗಾಗಿ ನಾವೇನು ಚರ್ಚೆ ಮಾಡ್ತೀವೋ ಆ ಚರ್ಚೆ ಇಲ್ಲೇ ಇರಬೇಕೇ ಹೊರತು ಮಾಧ್ಯಮಗಳವರೆಗೂ ಕೂಡ ಹೋಗಬಾರ್ದು ಅಂತ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರು ವಾರ್ನಿಂಗ್ ಅನ್ನ ಮಾಡಿರುವಂತದ್ದು. ವೆಲ್ಕಮ್
ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ಹುಡುಕಿ ಕೊಟ್ಟವರಿಗೆ 1,00,000 ಬಹುಮಾನ ಅಂತೆ. ಈ ರೀತಿಯಾದಂತಹ ಪೋಸ್ಟರ್ ಅನ್ನ ಅಂಟಿಸಿದವನು ಈಗಾಗಲೇ ಅಂತರ್ ಆಗಿರುವಂತದ್ದು. ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಕೇಸ್ಗೆ ಇತ್ತ ಎಸ್ಐಟಿ ಅಧಿಕಾರಿಗಳಿಗೆ ಬಿಕೆ ಸಿಂಗ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ತನಿಖಾ ತಂಡದ ಅಧಿಕಾರಿಗಳಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಬಿಕೆ ಸಿಂಗ್ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ತನಿಖಾ ತಂಡಕ್ಕೆ ಮಾಹಿತಿ ಸೋರಿಕೆ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ಸೋರಿಕೆ ಆಗದಂತೆ ನೋಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಎಸ್ಐಟಿ ತಂಡದಲ್ಲಿ ಒಂದು ರೀತಿಯಾದಂತಹ ತಳಮಳ ಸೃಷ್ಟಿಯಾಗಿದೆ. ಈಗಾಗಲೇ ಬಿಕೆ ಸಿಂಗ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಸೀರಿಯಸ್ ಆಗಿ ವಾರ್ನಿಂಗ್ ಮಾಡಿದ್ರು ಅಂತ? ಚಂದ್ರಕಲಾ, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಹಾದಿಯನ್ನ ಕಠಿಣ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಿಬಿಐನ ಮೊರೆ ಹೋಗಿರುವಂತದ್ದು, ಇಂಟರ್ಪೋಲ್ ಆಗಿರುವಂತದ್ದು. ಆದ್ರೆ ಒಂದಷ್ಟು ತನಿಖೆಯ ಹಾದಿಯನ್ನ ಮಾಹಿತಿಗಳು ಕೂಡ ಮಾಧ್ಯಮಗಳಿಗೆ ಲಭ್ಯ ಆಗ್ತಾ ಇರೋದ್ರಿಂದ ತನಿಖೆಗೆ ಸಾಕಷ್ಟು ಅಡ್ಡಿ ಉಂಟಾಗ್ತಾ ಇದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಆದಂತ ವಿಚಾರಗಳೇನಿದೆ ಅವು ಕೂಡ ಎಲ್ಲೋ ಒಂದ್ ಕಡೆ ಸೋರಿಕೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಸಂಬಂಧಪಟ್ಟವರಿಗೆ ಎಲ್ಲೋ ಅದು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾದಂತಹ ಒಂದು ಸೀಕ್ರೆಟ್ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ನಾವು ಕಳೆದ ರಾಮೇಶ್ವರಂ ಬಾಂಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಮತ್ತೆ ಏನೋ ಒಂದು ಶಂಕಿತ ಆರೋಪಿ ಒಂದು ಟ್ರ್ಯಾಕ್ ಅನ್ನ ಪ್ಲೇ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೇಸ್ ಕೂಡ ಇದಾಗಿರೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಸ್ಐಟಿ ಅಧಿಕಾರಿಗಳು ಒಂದು ಕೆಟ್ಟವನ್ನ ತೋರಿಸುವಂತಹದ್ದು, ಹೆಂಗೆ ಆತನನ್ನ ಟ್ರ್ಯಾಕ್ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಅಲ್ಲಿನ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರೋರಿಗೆ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳಿಗೆ